ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವುದಕ್ಕೆ ಕಾಂಗ್ರೆಸ್ ಯತ್ನ. ಸರ್ಕಾರದ ವಿರುದ್ಧ ಶಾಸಕ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡಲಾಗಿದೆ, ಹಿಂದೂ ದೇವರಿಗೆ ಶಕ್ತಿ ಇಲ್ಲ ಅಂತ ತೋರಿಸೋದಕ್ಕೆ ಹುನ್ನಾರ ಮಾಡಿದ್ದಾರೆ. ಎಡಪಂಥೀಯರ ಒತ್ತಾಯದಿಂದ ಎಸ್ಐಟಿಗೆ ಕೊಡಲಾಗಿದೆ. ದೂರುದಾರ ಹೇಳಿದ ಇಂದು ಇಡೀ ರಾಜ್ಯ ಅಗಿತಾರ, ಹಾಗಾದ್ರೆ ದೂರುದಾರ ಹೇಳ್ತಾನೆ ಅಂತ ಇಡೀ ರಾಜ್ಯ ಅಗಿತಾರ ಅಂತ ಯತ್ನಾಳ್ ಪ್ರಶ್ನಿಸಿದ್ದಾರೆ. ಧರ್ಮಸ್ಥಳದ ವಿಚಾರವಾಗಿ ಇಲ್ಲಿ ತನಕ ಎಲ್ಲೋ ಮಾತನಾಡದಂತಹ ನಾಯಕರು, ಹಿರಿಯ ಶಾಸಕರು ಯತ್ನಾಳ್ ಸಾಹೇಬರು ಇದ್ದಾರೆ. ಅವ್ರ ಹತ್ರ ನಾವು ಮಾತಾಡ್ಸೋಣ. ಸರ್, ಯಾಕೆ ಇಲ್ಲಿಯ ತನಕ ಮೌನವಾಗಿದ್ರಿ? ಯಾಕೆ ಅಂತಂದರೆ ಹಿಂದೂ ಹುಲಿ ಇಂಥ ವಿಚಾರಗಳು ಬಂದಾಗ ತಾವು ಮೊದಲು ದನಿ ಎತ್ತಾ ಇದ್ರಿ, ಯಾಕೆ ಇಲ್ಲಿ ತನಕ ಸುಮ್ಮನೆ ಇದ್ದೀರಿ? ಮೊದಲು ಮಾತಾಡಿದವನೇ ನಾನೇ. ಅವಾಗ ನಾ ಮಾತಾಡೋಕೆ ಭಾಳ ರಿಸ್ಕ್ ಇತ್ತು. ವಿಚಾರವಾಗಿ ಯಾಕೆ ಇಷ್ಟೆಲ್ಲ ಗೊಂದಲಗಳು ಸೃಷ್ಟಿಯಾಗ್ತಿದೆ? ನೋಡಿ, ಧರ್ಮಾಧಿಕಾರಿಗಳನ್ನು ಟಾರ್ಗೆಟ್ ಮಾಡೋದು ಮತ್ತು ಹಿಂದೂ ನೋಡಿರಿ, ತಿರುಪತಿಯಲ್ಲಿ ಆಯಿತಾ, ಇವು ನಮ್ಮ ಇದರಲ್ಲಿ ಲಾಡೂದಲ್ಲಿ ಇದನ್ನು ಇದು ಮಾಡ್ತಾ ಇದ್ದಾರೆ ತಳಿ. ಸ್ವಾಮಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಆಯಿತಾ, ಅಲ್ಲಿ ಶನಿ ಶಿಗ್ನಾಪುರದಲ್ಲಿ ಆಯಿತಾ, ಎಲ್ಲೆಲ್ಲಿ ಸಾಧ್ಯತೆ ಹಿಂದೂ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿ ಅದು ಅಪವಿತ್ರ ಆಗಿದೆ, ಅಲ್ಲಿ ದೇವರಿಲ್ಲ, ಹಿಂದೂ ದೇವರುಗಳಿಗೆ ಶಕ್ತಿ ಇಲ್ಲ ಅಂತ ಹೇಳಿ ಪ್ರೂವ್ ಮಾಡೋದ್ರ ಸಲುವಾಗಿ ಮುಸ್ಲಿಂ ಮೂಲಭೂತವಾದಿಗಳ ಜೊತೆಗೆ ಏನು ಕಮ್ಯುನಿಸ್ಟ್ ಅಂತ ಹೇಳ್ತಾರಲ್ಲ, ದೇವ್ರು ನಂಬಲಾರದು, ಇವ್ರು ದೇವ್ರನ್ನೂ ನಂಬೋದಿಲ್ಲ, ತಾಯಿನೂ ನಂಬೋದಿಲ್ಲ ಅಂಥವ್ರೆಲ್ಲ. ಇದೆಲ್ಲದರ ಹಿಂದೆ ಯಾರದಾದರೂ ಒಂದು ಕೈವಾಡ ಇದೆ ಅನ್ನೋಂಥ ಅನುಮಾನ ಏನಾದರೂ ಇದೆ? ಯಾರು ನೇರವಾಗಿನೂ ಗುರುತಾಗ್ತಾಯಿಲ್ಲ. ಕಾಂಗ್ರೆಸ್ನವ್ರದ್ದೇ ಕೈವಾಡದ ಅಂತೇಳಿ ಕಾಂಗ್ರೆಸ್ನವ್ರೇ ಅದಾರ ಅದರೊಳಗೆ. SITಯನ್ನು ರಚನೆ ಮಾಡಿದ್ದೆ ಒಂದಷ್ಟು ಎಡಪಂಥೀಯವಾದಿಗಳ ಒತ್ತಾಯದಿಂದ ಅನ್ನುವಂಥ ಮಾತನ್ನು ನೇರವಾಗಿ ಆರೋಗ್ಯ ಮಂತ್ರಿ, ಅಲ್ಲಿಯ ಉಸ್ತುವಾರಿ ಮಂತ್ರಿ ಅವರು ಹೇಳ್ಯಾರ. ಎಲ್ಲ ಎಡಪಂಥೀಯರ ಒಂದು ಭಾಳ ಒತ್ತಾಯಪೂರ್ವಕವಾಗಿ ಮಾಡಿದ್ರಿಂದ ಎಡಪಂಥೀಯರಿಗೆ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಏನು ಸಂಬಂಧ, SDP ಆಗಿ ಏನು ಸಂಬಂಧ? ಅವರು ಕೇಳಿದ ನಾವು ಆರೋಪ ಮಾಡ್ತೀವಿ, ಅದನ್ನೆಲ್ಲ ತನಿಖೆ ಮಾಡ್ತಾರಾ? ನೂರಾರು ಹೆಣಗಳನ್ನ ಊತಾಕಿದ್ದೀನಿ ಅಂತ ದೂರು ಕೊಟ್ಟಿದ್ದ ಸರ್. ಗುರುತಿಸಿರೋಂಥ 13 ಸ್ಥಳಗಳಲ್ಲೂ ಕೂಡ ಸರಿಯಾದ ಸುಳಿವು ಸಿಗಲಿಲ್ಲ. ವಾಟ್ ನೆಕ್ಸ್ಟ್ ಸರ್? ಹಾಗಿದ್ರೆ ಅವನು ಇನ್ನೊಂದಷ್ಟು ಸ್ಥಳಗಳನ್ನ ತೋರಿಸ್ತೀನಿ ಅಂತಾನೆ ನಾಳೆ ದಿವಸ. SIT ಏನು ಮಾಡಬೇಕು, ಸರ್ಕಾರ ಏನು ಮಾಡಬೇಕು? ಹಾಗಾದರೆ ಇಡೀ ಕರಾವಳಿ ಎಲ್ಲ ಹಡ್ಕೊಟ್ಟು ಹೋಗ್ತಾರಾ? ಅಲ್ಲಿ ಮುಂದೆ ಕರ್ನಾಟಕ ತುಂಬ ಮತ್ತೊಬ್ಬ ಹುಚ್ಚ ತಯಾರಾಗ್ತಾನೆ. ಅವ ಹೋಗಿ ಮುಖ್ಯಮಂತ್ರಿಗೆ ಒಂದು ಮನೆ ಕೊಡ್ತಾನೆ, ನಾ ಇಡೀ ಕರ್ನಾಟಕನ ಹಡ್ಡಿ ತೋರಿಸ್ರಿ, ನಾನು ತೋರಿಸ್ತೀನಿ ಅಂತಾನೆ. ಹಂಗಾದ್ರೆ ಅದು ಹಿಂಗೆ ಹಡ್ಕೊತೆ ಹೋಗೋದಾ? ಸರ್ಕಾರಕ್ಕೆ ಬುದ್ಧಿ ಬೇಕಲ್ಲ. ಆ SIT ಅವ್ರು ತಾವು ರಿಪೋರ್ಟಾಗಿ ಹೇಳಬೇಕಲ್ಲ, ಇದು ಫೇಕ್ ಇದೆ, ಬೋಗಸ್ ಇದೆ, ಇವನಿಗೆ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕ್ಬೇಕಂತ ರಿಪೋರ್ಟ್ ಕೊಡ್ಬೇಕು. ಸರ್ಕಾರ ಯಾಕೆ ಆಟಕ್ಕೆ ಬಿದ್ದಿದೆ ಸರ್? ಅವ್ರಿಗೆ ಏನಾದರೂ ಸರ್ಕಾರ ನೋಡ್ರಿ, ಹಿಂದೂ ಧರ್ಮದ ಮೇಲೆ ಅಪಮಾನ ಮಾಡೋದು, ಧರ್ಮಾಧಿಕಾರಿಗಳನ್ನು ಇವತ್ತು ರಾಜ್ಯಸಭಾ ಸದಸ್ಯರು ಮಾಡಿದಾರಲ್ಲ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಯಾವ್ಯಾವ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಪಕ್ಷಾತೀತವಾಗಿ ಅವ್ರು ಯಾವುದೇ ಇದು ಇಲ್ಲಾರಂಥ ವ್ಯಕ್ತಿಗಳನ್ನ ರಾಜ್ಯಸಭೆಗೆ ಅನೇಕರು ಇವತ್ತು ನಮ್ಮ ಸುಧಾಮೂರ್ತಿಯವ್ರು ಮಾಡಿದ್ದಾರೆ, ಧರ್ಮಾಧಿಕಾರಿಗಳು ಮಾಡಿದ್ದಾರೆ. ಅವ್ರು ಏನು ತಿಳ್ಕೊತಾರೆ, ಟಾರ್ಗೆಟ್ ಅವ್ರು ಮಾಡಿಬಿಡ್ತಾರೆ. ಸಚಿನ್ ತೆಂಡೂಲ್ಕರ್ನು ಅವ್ರು ಮಾಡಿದಾರಲ್ಲ, ನಾವೇನಾರು ಅವ್ರನ್ನ ದೇಶ ಸಾಧಿಸಿದ್ವಿ ಅಥವಾ ಸಚಿನ್ ತೆಂಡೂಲ್ಕರ್ ಬಗ್ಗೆ ಏನಾದರೂ ಕೆಟ್ಟ ಒಂದು ಇದನ್ನು ಮಾಡಿ ಅವ್ರನ್ನೆಲ್ಲಾದ್ರೂ ಶಿಕ್ಷುವಂಥ ಕೆಲಸ ಮಾಡಿದ್ವಿ. ಕಾಂಗ್ರೆಸ್ ಸಂಸ್ಕೃತಿ ಅದು ಇದೇ ಮಾಡ್ಕೊತ ಬಂದಿದೆ. ಹಲವಾರು ನಾಯಕರು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಸರ್. ತಾವೇನಾದರೂ ಧರ್ಮಸ್ಥಳಕ್ಕೆ ಹೋಗ್ತೀವಿ ರೀ. ನಾವೆಲ್ಲರಿಗೂ ಹಿಂಗೆ ಶೋ ಮಾಡಿ ಹೂ ಮಾಡಿ ಏನು ಹೋಗೋದಿಲ್ಲ. ದೇವ್ರ ಧರ್ಮದ್ದಿದೆ, ನಾವು ಹೋಗ್ತೀವಿ, ದರ್ಶನ ಮಾಡೇ ಮಾಡ್ತೀವಿ. ಇದಿಷ್ಟು ಕೂಡ ಯತ್ನಾಳ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.